ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಟೀ ಎಸ್ಟೇಟ್‌ಗೆ ಫೇಮಸ್ ಆಗಿರುವಂಥ ಸುಂದರ ಬೆಟ್ಟಗಳ ನಾಡು, ಕ್ವೀನ್ಸ್ ಆಫ್ ಹಿಲ್ ಸ್ಟೇಷನ್ಸ್ ಅಂತಲೇ ಹೆಸರು ಪಡೆದಿರುವಂಥ ಊಟಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾನು ಊಟಿಗೆ ಹೋಗ್ತಾ ಇರೋವಂಥದ್ದು. ವೆರಿ ಎಕ್ಸೈಟ್ಮೆಂಟಲ್ಲಿದ್ದೆ. ನಾವು ಅರ್ಲಿ ಮಾರ್ನಿಂಗ್ 5ಗೆ ಹೊರಟ್ವಿ ಮನೆಯಿಂದ. ನಂಜನಗೂಡು ರೀಚ್ ಆಗೋಷ್ಟರಲ್ಲಿ 5:30 ಆಗಿತ್ತು. ಹೋಗ್ತಾ ಒಂದು ಬ್ಯೂಟಿಫುಲ್ ಸನ್‌ರೈಸ್‌ನ ನೋಡ್ಕೊಂಡು ಹೋದ್ವಿ. ಗುಂಡ್ಲುಪೇಟೆ ರೀಚ್ ಆಗೋಷ್ಟರಲ್ಲಿ 6:15 ಆಗಿತ್ತು. ಸೊ ಅರ್ಲಿ ಮಾರ್ನಿಂಗ್ ನಾವು ಹೊರಟಿರೋದ್ರಿಂದ ಗುಂಡ್ಲುಪೇಟೆಯಲ್ಲಿ ನಾವು ಒಂದು ಟೀ ಬ್ರೇಕ್‌ನ ತಗೊಂಡು ಬಂಡೀಪುರ್‌ಗೆ ಹೊರಟ್ವಿ. ಇದು ಬಂಡೀಪುರ್ ಫಾರೆಸ್ಟ್ ಸಫಾರಿ ಪಾಯಿಂಟ್. ಇಲ್ಲಿಂದ ನೀವೇನಾದರೂ ಸಫಾರಿಗೆ ಹೋಗಬೇಕು ಅಂತಂದರೆ ಇಲ್ಲಿಂದ ನಿಮ್ಮನ್ನ ಪಿಕ್ ಮಾಡಿಕೊಂಡು ಸಫಾರಿಗೆ ಕರ್ಕೊಂಡು ಹೋಗ್ತಾರೆ. ನಾವು ಬಂಡೀಪುರ್ ರೀಚ್ ಆಗೋಷ್ಟರಲ್ಲಿ 6:15 ಆಗಿತ್ತು. ಸೊ ಬಂಡೀಪುರ್ ಫಾರೆಸ್ಟ್‌ಗೆ ಎಂಟರ್ ಆದ್ವಿ. ಇಲ್ಲಿ ನಾವು ಯಾವುದಾದ್ರೂ ಪ್ರಾಣಿಗಳು ಸೈಟಿಂಗ್ ಆಗುತ್ತಾ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇದ್ವಿ. ನಮಗೆ ಇಲ್ಲಿ ಸುಮಾರು ವೆರೈಟೀಸ್ ಆಫ್ ಜಿಂಕೆಗಳು ಸಿಕ್ಕಿದ್ವು. ಅರ್ಲಿ ಮಾರ್ನಿಂಗ್ ಈ ಥರ ಜಿಂಕೆಗಳನ್ನ ನೋಡ್ಕೊಂಡು ಹೋಗೋದು ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾವು ವೆರೈಟೀಸ್ ಆಫ್ ಜಿಂಕೆಗಳನ್ನ ನಾವು ನೋಡಿದ್ವಿ. ಲೈಕ್ ಸ್ಪಾಟೆಡ್ ಡೀರ್, ಸಾಂಬಾರ್ ಡೀರ್, ಜಿಂಕೆಗಳಂತೂ ಸುಮಾರು ಸಿಕ್ಕಿದ್ವು ನಮಗೆ. ಇದೇನಪ್ಪ ಬರೀ ಜಿಂಕೆಗಳೇ ಸಿಗ್ತಾ ಇದೆ, ಬೇರೆ ಪ್ರಾಣಿಗಳು ಯಾವುದಾದ್ರೂ ಸಿಗಲಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡು ಹೋಗ್ತಾ ಇದ್ವಿ. ಬಟ್ ಬೇರೆ ಪ್ರಾಣಿ ಯಾವುದು ನಮಗೆ ಸಿಗ್ತಾ ಇರಲಿಲ್ಲ, ಬರೀ ಜಿಂಕೆನೇ ಸಿಗ್ತಾಯಿತ್ತು. ತುಂಬ ಬೇಜಾರಾಗ್ತಾಯಿತ್ತು, ಬರೀ ಜಿಂಕೆಗಳೇ ಸಿಗ್ತಿದೆಯಲ್ಲ, ಅರ್ಲಿ ಮಾರ್ನಿಂಗ್ ಎಷ್ಟು ಬೇಗ ಬಂದ್ರೂ ಯಾವ ಪ್ರಾಣಿನೂ ಜಿಂಕೆ ಬಿಟ್ಟು ಬೇರೆ ಪ್ರಾಣಿ ಸಿಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಆಗ ಬೇಜಾರು ಪಡ್ಕೋತಿರ್ಬೇಕಾದ್ರೇ ನಮಗೆ ಇನ್ನೊಂದು ಪ್ರಾಣಿ ಸೈಟಿಂಗ್ ಆಯಿತು. ಅದೇ ಎಲಿಫೆಂಟ್ ಸಿಕ್ತು ನಮಗೆ. ಎಲಿಫೆಂಟ್ನ ನೋಡಿ ಸ್ವಲ್ಪ ಖುಷಿ ಆಯಿತು. ಸ್ವಲ್ಪ ದೂರದಲ್ಲಿತ್ತು, ಬಟ್ ಓಕೆ, ದೂರದಿಂದನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಖುಷಿ ಆಯಿತು, ಅಟ್ಲೀಸ್ಟ್ 2 ಪ್ರಾಣಿನ ಇವತ್ತು ಸೈಟಿಂಗ್ ಮಾಡಿದ್ವಿ ಅಂತ ಅಂದ್ಬಿಟ್ಟು. ಸೊ ಬಂಡೀಪುರ್ ಫಾರೆಸ್ಟ್ ಎಂಡ್ ಆಯಿತು. ಇಲ್ಲಿಂದ ಮುದುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ, ಚೆಕ್ ಪೋಸ್ಟ್. ಇಲ್ಲೂ ಅಷ್ಟೇ ಮುದುಮಲೈ ಎಂಟರ್ ಆಗ್ತಿದ್ದಂಗೆ ಒಂದು ಆನೆ ನಮಗೆ ಸೈಟಿಂಗ್ ಆಯಿತು. ಬಟ್ ಇದು ನಾವು ನೋಡಿದ್ದು ಇದು ಸಾಕಿರೋ ಆನೆ, ಕಾಡಾನೆ ಅಲ್ಲ. ಸಿಟಿ ಲೈಫ್ನ ಬ್ಯುಸಿ ಸ್ಕೆಡ್ಯೂಲಿಂದ ಒಂದು ಬ್ರೇಕ್ ಬೇಕು ಅಂತಂದರೆ ಕಾಡಿನ ಮಧ್ಯದಲ್ಲೇ ಇರುವ ಈ ಸೈಲೆಂಟ್ ಮತ್ತು ಬ್ಯೂಟಿಫುಲ್ ನೇಚರ್ ಇಸ್ ದ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಇಲ್ಲಿ ಸಿಗುವಂತಹ ಪ್ಯೂರ್ ಗಾಳಿ ಮತ್ತು ಹಸಿರು ಪರಿಸರ ಮತ್ತು ನೆಮ್ಮದಿ ಮನಸ್ಸಿಗೆ ಇಷ್ಟು ಸಂತೋಷ ಕೊಡುತ್ತೆ ಅಂತಂದರೆ ನಾನಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋದೆ. ಮುದುಮಲೈ ಫಾರೆಸ್ಟ್ ಎಂಡ್ ಆದಮೇಲೆ ನಾವು ಗುಡಲೂರು ರೀಚ್ ಆದ್ವಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಬೆಟ್ಟ. ಸೊ ನಾವು ಊಟಿಗೆ ಹೋಗಬೇಕು ಅಂದರೆ ಈ ಬೆಟ್ಟಗಳ ಮಧ್ಯದಿಂದನೇ ಹೋಗಬೇಕು. ನಾವು ಹೋಗ್ತಾ ಇರಬೇಕಾದ್ರಂತೂ ನಮಗಂತೂ ವೆಲ್ಕಮ್ ಮಾಡಿದ್ದು ಈ ಸ್ನೋ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಅಂದರೆ ನೇಚರ್. ಐ ಡೋಂಟ್ ನೋ ಈ ಕ್ಯಾಮ್ರಾದಲ್ಲಿ ಜಸ್ಟಿಫಿಕೇಷನ್ ಕೊಡ್ತಿದೆ ಅಂತ ಅಂದ್ಬಿಟ್ಟು, ಬಟ್ ನಾವು ರಿಯಲ್ಲಾಗಿ ನೋಡಬೇಕಾದ್ರಂತೂ ನೇಚರ್ ಅಂತೂ ಸಖತ್ತಾಗಿತ್ತು. ನಮಗಂತೂ ಸ್ಟಾರ್ಟಿಂಗ್ಗೆ ಈ ಒಂದು ವೆದರ್ ಮತ್ತು ನೇಚರ್ನ ನೋಡಿ ತುಂಬಾ ಖುಷಿಯಾಯಿತು. ಮುದುಮಲೈಯಿಂದ ಊಟಿಗೆ ಹೋಗಬೇಕು ಅಂತಂದರೆ 2 ರೂಟ್ಸ್ ಇದೆ. ಒಂದು ಮುದುಮಲೈ, ಗುಡಲೂರು ಮತ್ತು ಊಟಿ. ಈ ರೂಟ್ ಬಂದುಬಿಟ್ಟು 76 ಕಿಲೋಮೀಟರ್ ಆಗುತ್ತೆ. ಅರೌಂಡ್ 2.5 to 3 ಅವರ್ಸ್ ತೊಗೊಳುತ್ತೆ ನೀವು ಊಟಿನ ರೀಚ್ ಆಗಬೇಕು ಅಂತಂದರೆ. ಇನ್ನೊಂದು ರೂಟ್ ಬಂದುಬಿಟ್ಟು ಮುದುಮಲೈ, ಮಾಸಿನಗುಡಿ ಮತ್ತು ಊಟಿ. ಈ ರೂಟ್ ಬಂದುಬಿಟ್ಟು 45 ಕಿಲೋಮೀಟರ್ ತಗೊಳುತ್ತೆ. ಇದು 1.5 to 2 ಅವರ್ಸ್ ತಗೊಳುತ್ತೆ. ಇದರಲ್ಲಿ ನಿಮಗೆ 36 ಏರ್ಪಿನ್ ಬೆಂಡ್ಸ್ಗಳಿದೆ. ಆ್ಯಕ್ಚುಲಿ ಈ ಒಂದು ರೂಟ್ನ ಓನ್ಲಿ ತಮಿಳ್ನಾಡು ರಿಜಿಸ್ಟ್ರೇಟೆಡ್ ಬೈಕ್ಸ್ಗೆ ಅಥವಾ ಕಾರ್ಗೆ ಮಾತ್ರ ಪರ್ಮಿಷನ್ನ ಕೊಡ್ತಾರೆ. ಕರ್ನಾಟಕ ವೆಹಿಕಲ್ಸ್ಗೆ ಪರ್ಮಿಷನ್ ಕೊಡಲ್ಲ. ಸೊ ನಾವು ಹೋಗಿದ್ದು ಗುಡಲೂರು ರೂಟ್. ಈ ರೂಟ್ ಸ್ವಲ್ಪ ಲಾಂಗ್, ಬಟ್ ಹೋಗ್ತಾ ಇರಬೇಕಾದ್ರೆ ನೇಚರ್ ಅಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬ್ಯೂಟಿಫುಲ್ ನೇಚರ್ ಪಾಯಿಂಟ್ಸ್ಗಳು ಸಿಗುತ್ತೆ, ಈವನ್ ಟೀ ಎಸ್ಟೇಟ್ಸ್ ಕೂಡ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮಗಂತೂ ಈ ಒಂದು ಬ್ಯೂಟಿಫುಲ್ ನೇಚರ್ ಪಾಯಿಂಟ್ ಸಿಕ್ತು. ಇಲ್ಲಿ ಒಂದು ಸ್ಟಾಪ್ನ ತಗೊಂಡು ನಾವು ಫೋಟೋಸ್ನೆಲ್ಲ ತಗೊಂಡ್ವಿ. ನೇಚರ್ನ ಎಂಜಾಯ್ ಮಾಡಿಕೊಂಡು ನಾವು ಊಟಿ ರೀಚ್ ಆಗೋಷ್ಟರಲ್ಲಿ ಅರೌಂಡ್ 10 o'clock ಆಗಿತ್ತು. ಮನೆ ಬಿಟ್ಟಿದ್ದು 5 o'clockಗೆ, ಆದರೆ ನಾವು ಊಟಿ ರೀಚ್ ಆಗಿದ್ದು 10 o'clock ಆಗಿತ್ತು. ಅರೌಂಡ್ 5 ಅವರ್ಸ್ ತೊಗೊಳ್ತು ನಾವು ಊಟಿ ರೀಚ್ ಆಗೋಷ್ಟೊತ್ತಿಗೆ. ಆ್ಯಕ್ಚುಲಿ ನಾವು ಗುಡಲೂರು ಆದಮೇಲೆ ಒಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿ ನಿಮಗೆ ಇ ಪಾಸ್ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಸೊ
ನೀವು ಹೋಗೋ ಮುಂಚೆನೇ ಅಂದರೆ ಊಟಿಗೆ ಹೋಗಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದರೆ ಅದ್ರ ಹಿಂದಿನ ದಿನವೇ ನೀವು ಇ ಪಾಸ್ನ ರೆಡಿ ಮಾಡ್ಕೊಂಡು ಹೋಗಿರಬೇಕು. ಆನ್ಲೈನಲ್ಲಿ ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕು ಅಷ್ಟೇ. ಸೊ ಇ ಪಾಸ್ ಇದ್ದರೆ ನಿಮ್ಮ ಹತ್ರ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಇಲ್ಲ ಅಂದರೂ ಪರವಾಗಿಲ್ಲ, ಬಟ್ ಅಲ್ಲಿ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ ನೀವು ಇ ಪಾಸ್ನ ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ. ಬೆಟರ್ ಮುಂಚೆನೇ ರೆಡಿ ಮಾಡ್ಕೊಂಡು ಹೋಗಿರಿ. ನಾವು ಊಟಿ ರೀಚ್ ಆಗಿ ಹೋಟೆಲ್ ನಾವು ಬುಕ್ ಮಾಡಿದಂಥ ಹೋಟೆಲ್ಗೆಲ್ಲ ಹೋಗಿ ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮಾಡಿ ನಾವು ಹೋಗಿದ್ದು ಫಸ್ಟ್ ಪ್ಲೇಸ್ ಬಂದು ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್. ಇಲ್ಲಿ ಎಂಟ್ರಿ ಫೀಸ್ ಬಂದು ಪರ್ ಹೆಡ್ ಅಡಲ್ಟ್ಗೆ 120 ರುಪೀಸ್. ಎಂಟರ್ ಆಗ್ತಾ ಇದ್ದಂಗೆ ಬ್ಯೂಟಿಫುಲ್ ಫ್ಲವರ್ಸ್ಗಳಿದ್ವು. ಗಾರ್ಡನ್ಗೆ ಎಂಟರ್ ಆಗ್ತಿದ್ದಂಗೆ ಈ ಥರ ಒಂದು ಬೋರ್ಡಲ್ಲಿ ಈ ಒಂದು ಬೊಟಾನಿಕಲ್ ಗಾರ್ಡನಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ಲಿಸ್ಟ್ ಹಾಕಿದ್ರು. ಗಾರ್ಡನ್ ಎಂಟರ್ ಆಗ್ತಿದ್ದಂಗೆ ನಮಗೆ ಸಿಕ್ಕಿದ್ದು ಫಸ್ಟು ಫ್ಲವರ್ ಶೋ ಮಾಡಿದರು. ಆ್ಯಕ್ಚುಲಿ ಈ ಒಂದು ಫ್ಲವರ್ ಶೋನ ಮಾಡಿ ಆಲ್ಮೋಸ್ಟ್ 1 ವೀಕ್ ಆಗಿತ್ತು ಅಂತ ಅನಿಸುತ್ತೆ. ಬಿಕಾಸ್ ಇಲ್ಲಿರುವಂಥ ಫ್ಲವರ್ಸ್ ಎಲ್ಲ ಆಲ್ಮೋಸ್ಟ್ ಬಾಡೋಗಿತ್ತು. ಸೊ ನೋಡೋದಕ್ಕೆ ಅಷ್ಟು ಏನು ಚೆನ್ನಾಗಿರಲಿಲ್ಲ. ಹಾಗೆ ನೋಡಿಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಈ ಥರ ಒಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸಲ್ಲಿ ಹಸು ಮತ್ತು ಡಾಲ್ ಲೈಕ್ ಬೆಟ್ಟ ಈ ಥರ ಒಂದು ನೇಚರ್ ರಿಲೇಟೆಡ್ ಮತ್ತು ಒಂದು ರಾಜ ಈ ಥರ ಒಂದು ಬೇರೆ ಬೇರೆ ವೆರೈಟೀಸಲ್ಲಿ ಫ್ಲವರ್ಸ್ನ ಡೆಕೋರೇಷನ್ ಮಾಡಿದರು. ನಿಮ್ಮ ಮನೇಲಿ ಏನಾದರೂ ಗಾರ್ಡನ್ ಇತ್ತು ಅಂತ ಅಂದರೆ ಇಲ್ಲಿ ಒಂದು ನೀವು ವೆರೈಟೀಸ್ ಆಫ್ ಫ್ಲವರ್ಸ್ ಮತ್ತು ಪ್ಲ್ಯಾಂಟ್ಸ್ನ ಪರ್ಚೇಸ್ ಮಾಡಿಕೊಂಡು ಹೋಗ್ಬೋದಿತ್ತು. ಇಲ್ಲಿ ನೀವು ನೋಡ್ತಾ ಇದ್ದಿರುವಂತಹ ಈ ಒಂದು ಟ್ರೀ ಬಂದ್ಬಿಟ್ಟು 20 ಮಿಲಿಯನ್ ಇಯರ್ಸ್ ಓಲ್ಡ್ ಆಗಿರುವಂತಹ ಟ್ರೀ ಟ್ರಂಕ್. ಮೀನ್ಸ್ 2 ಕೋಟಿ ವರ್ಷ ಆಗಿದೆ ಈ ಒಂದು ಮರಕ್ಕೆ. ಇದನ್ನಂತೂ ನೋಡಿ ತುಂಬಾ ಖುಷಿಯಾಯಿತು. ಈ ಬೊಟಾನಿಕಲ್ ಗಾರ್ಡನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಪಾಟ್ ಅಂತ ನಮಗೇನು ಅನ್ನಿಸ್ಲಿಲ್ಲ. ಬಿಕಾಸ್ ನಾವು ಕೊಟ್ಟಂಥ ಫೀಸ್ ಲೈಕ್ 120ಗೆ ಇಟ್ಸ್ ನಾಟ್ ವರ್ತ್ ಅಂತ ಅನ್ನಿಸ್ತು. ಜಸ್ಟ್ ಇಲ್ಲಿ ಒಂದು ಗಾರ್ಡನ್ ಮತ್ತು ಫ್ಲವರ್ಸ್ ಇದು ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇಂಟ್ರೆಸ್ಟಿಂಗ್ ಆಗಿ ಬೇರೆ ಏನೂ ಇರಲಿಲ್ಲ. ಮನಿಗೆ ವರ್ತಲ್ಲ ಅಂತ ಅಂದ್ಬಿಟ್ಟು ನಮಗೆ ಫೀಲ್ ಆಯಿತು. ನೀವೇನಾದರೂ ಊಟಿಲಿ ತುಂಬ ಚೆನ್ನಾಗಿರೋ ಪ್ಲೇಸಸ್, ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸಸ್ ನೋಡಬೇಕು ಅಂದರೆ ಬೆಟರ್ ಈ ಪ್ಲೇಸ್ನ ಸ್ಕಿಪ್ ಮಾಡೋದು ಬೆಟರ್ ಅಂತ ಅಂದ್ಕೋತೀನಿ. ಜಸ್ಟ್ ಲೈಕ್ ಗಾರ್ಡನ್ ಬಿಟ್ಟರೆ ಬೇರೆ ಇನ್ನೇನೂ ಇರಲಿಲ್ಲ ಇಲ್ಲಿ. ಇದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಕರ್ನಾಟಕ ಸೆರಿಕಲ್ಚರ್. ಈ ಒಂದು ನೇಮ್ನ ಕೇಳಿ ತುಂಬಾ ಖುಷಿಯಾಯಿತು. ಏಕೆ ಅಂತಂದರೆ ತಮಿಳ್ನಾಡಲ್ಲಿ ನಮ್ಮ ಕರ್ನಾಟಕ ಅನ್ನೋ ಒಂದು ಹೆಸರಲ್ಲಿ ಒಂದು ಪ್ಲೇಸ್ ಇದೆ, ಒಂದು ಟೂರಿಸ್ಟ್ ಸ್ಪಾಟ್ ಇದೆ ಅಂತ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಕ್ಯೂರಿಯಸ್ ಆಗೇ ಇತ್ತು. ಏನಿದು ಕರ್ನಾಟಕ ಸೆರಿಕಲ್ಚರ್ ಅಂತ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಆ್ಯಕ್ಚುಲಿ ಎಂಟರ್ ಆಗ್ತಿದ್ದಂಗೆ ಈ ಥರ ಒಂದು ಗಾರ್ಡನ್ ಸಿಕ್ತು. ಇಲ್ಲಿ ಹೋಗ್ತಿದ್ದಂಗೆ ಫೀಲ್ ಆಗಿದ್ದೇನು ಅಂತಂದರೆ ಬೊಟಾನಿಕಲ್ ಗಾರ್ಡನ್ಗಿಂತನೂ ಈ ಒಂದು ಕರ್ನಾಟಕ ಸೆರಿಕಲ್ಚರ್ ಗಾರ್ಡನ್ ಬೆಟರ್ ಅಂತ ಅನ್ನಿಸ್ತು. ಇಲ್ಲಿ ಬಂದು ಫೀಸು 100 ಪರ್ ಹೆಡ್ ಅಂತ ಅನ್ಕೋತೀನಿ. ಐ ಆಮ್ ನಾಟ್ ಶ್ಯೂರ್, ಬಟ್ ಅರೌಂಡ್ 100 ಪರ್ ಹೆಡ್. ಬಟ್ ಬೆಟರ್ ಬೊಟಾನಿಕಲ್ ಗಾರ್ಡನಲ್ಲಿ 120 ಇತ್ತು. ಇದಕ್ಕಿಂತ ಅಲ್ಲೇ ಸ್ವಲ್ಪ 20 ರುಪೀಸ್ ಜಾಸ್ತಿನೇ ಇತ್ತು. ಬಟ್ ನಮ್ಗಲ್ಲಿ ಏನು ವರ್ತ್ ಅಂತ ಅನ್ನಿಸ್ಲಿಲ್ಲ. ಬಟ್ ಇಲ್ಲಿ ಕರ್ನಾಟಕ ಸೆರಿಕಲ್ಚರಲ್ಲಿ ಇಲ್ಲಿ ಚೆನ್ನಾಗಿತ್ತು. ಬೆಟರ್ ಈ ಒಂದು ಪ್ಲೇಸ್ನ ನೀವು ಚೂಸ್ ಮಾಡ್ಬೋದು. ಈವನ್ ಇಲ್ಲೂ ಕೂಡ ಗಾರ್ಡನ್ ಟೈಪೇ ಇದ್ದರು, ಫ್ಲವರ್ಸ್ಗಳೇ ಇದ್ರೂ ಕೂಡ. ಬಟ್ ಇಲ್ಲಿ ಲೈಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿ, ಇನೋವೇಟಿವ್ ಆಗಿ ಮತ್ತು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಈ ಥರ ಒಂದು ಗುಹೆ ಥರ ಇತ್ತು. ಸೊ ಇಲ್ಲಿಂದ ಎಂಟರ್ ತಗೋತಾ ಇದ್ವಿ. ಸೊ ಎಂಟರ್ ಆದರೆ ಇಲ್ಲೊಂದು ಬ್ಯೂಟಿಫುಲ್ ಸ್ಪಾಟ್, ಒಂದು ದೊಡ್ಡ ಲಾನ್ ಥರ ಇತ್ತು. ಇಲ್ಲಿ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು. ನಾವು ಈ ಟೈಮಲ್ಲಿ ಲೈಟಾಗಿ ಮಳೆ ಬರ್ತಾಯಿತ್ತು. ಸೊ ಈ ಒಂದು ನೇಚರ್ಗೂ ಮಳೆಗೂ ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲೊಂದಷ್ಟು ಫೋಟೋಸ್ ಕೂಡ ತಗೊಂಡ್ವಿ ನಾವು. ಊಟಿಯಿಂದ ಲೈಕ್ ಊಟಿಲಿ ಸಿಟಿ ಸೆಂಟರಿಂದ ನೀವು ಯಾವುದೇ ಪ್ಲೇಸ್ಗೆ ಹೋಗಬೇಕು ಅಂತಂದರೂ ಒಂದು 1.5 to 2 ಕಿಲೋಮೀಟರ್ಸ್ ಆಗುತ್ತೆ. ಈವನ್ ಬೊಟಾನಿಕಲ್ ಗಾರ್ಡನಿಂದ ನಮಗೆ ಕರ್ನಾಟಕ ಸೆರಿಕಲ್ಚರ್ ಬರೋದಕ್ಕೂ ಅರೌಂಡ್ 1.5 to 2 ಕಿಲೋಮೀಟರ್ಸ್ ಇತ್ತು. ಇಲ್ಲಿ ಏನು ಅಂತ ಅಂದರೆ ನೀವು ಎಲ್ಲೇ ಹೋದ್ರೂ ನಿಮಗೆ ಯಾವುದೇ ಪ್ಲೇಸ್ಗೆ ಹೋದ್ರೂ ಅಲ್ಲಿ ನಿಮಗೆ ವೆಹಿಕಲ್ ಪಾರ್ಕಿಂಗ್ ಚಾರ್ಜಸ್ ಮತ್ತು
ಎಂಟ್ರಿ ಫೀಸ್ ಅಂತೂ ಇದ್ದೇ ಇರುತ್ತೆ. ಲಿಟಲ್ ಬಿಟ್ ಕಾಸ್ಟ್ಲಿ ಅಂತ ಅನಿಸುತ್ತೆ. ವೀಕೆಂಡಲ್ಲಿ ಬಂತು ಅಂದರೆ ತುಂಬಾ ಟ್ರಾಫಿಕ್ ಇರುತ್ತೆ. ಈವನ್ 1 ಕಿಲೋಮೀಟರ್ ನೀವು ಹೋಗಬೇಕು ಅಂತಂದ್ರೂ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ರೋಡ್ಸ್ ಎಲ್ಲ ತುಂಬಾ ಚಿಕ್ಕದಾಗಿರೋದ್ರಿಂದ ವೆಹಿಕಲ್ಸ್ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಈವನ್ 1 ಕಿಲೋಮೀಟರ್ ಹೋಗಬೇಕು ಅಂತಂದ್ರೂ ತುಂಬಾ ಟೈಮ್ ತೊಗೊಳುತ್ತೆ. ಆ್ಯಂಡ್ ರೂಟ್ಗಳು ನಮಗೆ ಅಷ್ಟು ಗೊತ್ತಿಲ್ಲದೆ ಇರೋದ್ರಿಂದ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಸೊ ಬೆಟರ್ ನೀವು ಓನ್ ವೆಹಿಕಲ್ಸ್ ಅಲ್ಲದೇ ಅಂದರೆ ಇಲ್ಲಿ ಲೋಕಲ್ ವೆಹಿಕಲ್ಸಲ್ಲಿ ಬಂತು ಅಂತಂದರೆ ಇಲ್ಲಿ ಲೋಕಲ್ ವೆಹಿಕಲ್ಸಲ್ಲಿ ಯಾವುದೇ ರೀತಿ ಪಾರ್ಕಿಂಗ್ ಚಾರ್ಜಸ್ ಅವ್ರಿಗೇನಿರಲ್ಲ. ಆ್ಯಂಡ್ ಏನು ಅಂತಂದರೆ ಅವ್ರಿಗೆ ರೂಟ್ಸ್ಗಳು ಗೊತ್ತಿರುತ್ತೆ, ಆರಾಮಾಗಿ ಕರ್ಕೊಂಡು ಬಂದು ನಿಮ್ಮನ್ನ ಪ್ಲೇಸಸ್ಗಳಿಗೆ ಬಿಡ್ತಾರೆ. ಸೊ ನಿಮಗೂ ಇಲ್ಲಿ ಆರಾಮ ಅಂತ ಅನಿಸುತ್ತೆ. ಬಟ್ ಓನ್ ವೆಹಿಕಲಲ್ಲಿ ಬಂತು ಅಂದರೆ ಸ್ವಲ್ಪ ರಿಸ್ಕಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಬ್ರಿಡ್ಜ್ ಕಾಣಿಸ್ತಾ ಇದೆ. ಆ ಬ್ರಿಡ್ಜಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಲೈಕ್ ಕರ್ನಾಟಕ ಸಿರಿಕಲ್ಚರಲ್ ಫುಲ್ ಚೆನ್ನಾಗಿ ಕಾಣುತ್ತೆ. ಒಂದು ಒಳ್ಳೆ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು. ಈ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡಿಕೊಂಡು ಈ ಬ್ರಿಡ್ಜ್ನ ದಾಟ್ಕೊಂಡು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಲೈಕ್ ಈವನ್ ಇಲ್ಲಿ ಸ್ಮಾಲಾಗಿ ಒಂದು ಟೀ ಪ್ಲಾಂಟೇಶನ್ ಥರನೂ ಮಾಡಿದರು. ಅಲ್ಲೆಲ್ಲ ಒಂದು ಫೋಟೋಸ್ನೆಲ್ಲ ತೊಗೊಂಡು ಎಂಜಾಯ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡಿದ್ವಿ. ಸೊ ನಮಗನ್ಸಿದ್ದು ಬೆಟರ್ ಬೊಟಾನಿಕಲ್ ಗಾರ್ಡನ್ಗಿಂತ ಕರ್ನಾಟಕ ಸಿರಿಕಲ್ಚರ್ ಬೆಟರ್ ಅಂತ ಅನ್ನಿಸ್ತು. ಇದಾದಮೇಲೆ ನಾವು ಬಂದಿದ್ದು ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟರಿಗೆ. ಈವನ್ ಇಲ್ಲೂ ಸಹ ಎಂಟ್ರಿ ಫೀಸ್ ಬಂದುಬಿಟ್ಟು 20 ರೂಪೀಸ್ ಇತ್ತು ಪರ್ ಹೆಡ್ ಅಡಲ್ಟ್ಸ್ಗೆ. ನಾವು ಬಂದಿದ್ದಂತಹ ಒಂದು ಟೀ ಫ್ಯಾಕ್ಟ್ರಿ ಬಂದುಬಿಟ್ಟು ಬೆಂಚ್ ಮಾರ್ಕ್ ಟೀ ಫ್ಯಾಕ್ಟ್ರಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಒಳಗಡೆ ಯಾವ ಥರ ಟೀನ ಪ್ರಿಪೇರ್ ಮಾಡ್ತಾರೆ ಮಿಷಿನಲ್ಲಿ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಮತ್ತು ಇಲ್ಲಿರೋಂತಹ ಒಂದು ಮಿಷಿನ್ ಹೇಗೆ ಅದು ಟೀ ಲೀವ್ಸ್ನೆಲ್ಲ ಈ ಥರ ಇದು ಮಾಡಿ ಒಂದೊಂದು ಮಿಷಿನಲ್ಲೂ ಯಾವ ಥರ ಪ್ರೋಸೆಸ್ ಆಗುತ್ತೆ, ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಫ್ರಮ್ ಸ್ಟಾರ್ಟಿಂಗಿಂದ ಹೇಗೆ ಲೀವ್ಸ್ಗಳನ್ನ ತಗೊಂಡು ಅದನ್ನು ಡ್ರೈ ಮಾಡಿ ಅದನ್ನು ಸೆಗ್ರಿಗೇಟ್ ಮಾಡಿ ಹೇಗೆ ಟೀ ಪೌಡರ್ನ ತಯಾರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಹಾಗೆ ಇದನ್ನೆಲ್ಲ ನೋಡಿಕೊಂಡು ಈಚೆ ಬಂದರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇಲ್ಲಿ ಸಿಕ್ತು. ಈ ಒಂದು ಬೆಂಚ್ ಮಾರ್ಕ್ ಟೀ ಫ್ಯಾಕ್ಟ್ರಿ ಬಂದುಬಿಟ್ಟು ಬೆಟ್ಟದ ಮೇಲೆ ಇರೋದ್ರಿಂದ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಊಟಿನೇ ಕಾಣಿಸ್ತಾ ಇತ್ತು. ಅಲ್ಲಿ ನೀವು ನೋಡಿದ್ರೆ ಊಟಿ ಸಿಟಿ ಕಾಣಿಸ್ತಾ ಇದೆ, ಟೀ ಎಸ್ಟೇಟ್ ಎಲ್ಲನೂ ಸಹ ಇಲ್ಲಿ ಕಾಣಿಸ್ತಾ ಇತ್ತು. ಇಲ್ಲಿಂದ ಒಂದು ಬ್ಯೂಟಿಫುಲ್ ವ್ಯೂ ನೋಡಿದ್ವಿ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ. ಇಲ್ಲಿ ಹೋಗಬೇಕಾದ್ರೆ ಬೋರ್ಡ್ ಮೇಲೆ ಲೇಬಲ್ ಮಾಡಿದರು, ಲೈಕ್ ವೆರೈಟೀಸ್ ಆಫ್ ಟೀಸ್ ಯಾವುದ್ಯಾವುದಿದೆ ಅಂತ ಹೇಳಿಬಿಟ್ಟು, ಲೈಕ್ ಬ್ಲ್ಯಾಕ್ ಟೀ, ಜಿಂಜರ್ ಟೀ, ಕಾರ್ಡಮಮ್ ಟೀ, ಈ ಥರ ವೆರೈಟೀಸ್ ಆಫ್ ಟೀಸ್ ಮತ್ತು ಬ್ಲ್ಯಾಕ್ ಟೀ ಹೇಗೆ ಪ್ರೋಸೆಸ್ ಮಾಡ್ತಾರೆ ಪ್ರತಿಯೊಂದು ಸಹ ಇಲ್ಲಿ ಹಾಕಿದರು. ಇಲ್ಲಿ ಹೋಗಬೇಕಾದ್ರೆ ಒಂದು ಕ್ಯೂ ಇತ್ತು. ಇದೇನಪ್ಪ ಇದು ಕ್ಯೂ ಇದೆ ಇಲ್ಲೂ ಅಂತ ನೋಡಿದಾಗ ಇಲ್ಲಿ ಫ್ರೀಯಾಗಿ ಪ್ರತಿಯೊಬ್ಬರಿಗೂ ಒಂದು ಹಾಫ್ ಗ್ಲಾಸ್ ಟೀನ ಕೊಡ್ತಾಯಿದ್ರು ಟೇಸ್ಟ್ ನೋಡೋದಕ್ಕೆ. ಟೀ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಫ್ರೆಶ್ ಟೀ ಲೈಕ್ ಇಲ್ಲೇ ಅದನ್ನು ಬೆಳೆದು ಇಲ್ಲೇ ಪ್ರಿಪೇರ್ ಮಾಡಿ ಫ್ರೆಶ್ಶಾಗಿ ಅಲ್ಲೇ ಮಾಡಿ ಕೊಡ್ತಾ ಇರೋದ್ರಿಂದ ತುಂಬಾ ಟೇಸ್ಟಿಯಾಗಿತ್ತು. ಸೊ ಈ ಒಂದು ಟೀ ಕುಡಿದಾದ್ಮೇಲೆ ಸೊ ನಾವು ಒಂದು ಟೀ ಪೌಡರ್ನ ತೊಗೊಂಡೋಗೋಣ ಮನೆಗೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಟೀ ಪೌಡರ್ನ ಪರ್ಚೇಸ್ ಮಾಡೋದಕ್ಕೆ ಬಂದ್ವಿ. ನಾವಿಲ್ಲಿ ನಾರ್ಮಲ್ ಟೀ ಪೌಡರ್ನ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಒಂದು ಟೀ ಪೌಡರ್ ಬಂದುಬಿಟ್ಟು 200 ಸಮಥಿಂಗ್ ಏನೋ ಇತ್ತು. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಡೈರೆಕ್ಟಾಗಿ ಹೋಟೆಲ್ಗೆ ಹೋದ್ವಿ. ಮಾರ್ನಿಂಗ್ 5 o'clockಗೆ ನಾವು ಜರ್ನಿ ಮಾಡಿದ್ರಿಂದ ಇವತ್ತಿನ ಡೇ ಇದನ್ನೆಲ್ಲ ಕವರ್ ಮಾಡೋಷ್ಟರಲ್ಲಿ ಫುಲ್ ಟಯರ್ಡ್ ಆಗಿತ್ತು. ಸೊ ಇದಿಷ್ಟಾಗಿತ್ತು ನಮ್ಮ ಊಟಿ ಡೇ 1 ಜರ್ನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಡೇ 2 ವೀಡಿಯೋದಲ್ಲಿ ನೆಕ್ಸ್ಟ್ ಯಾವ್ಯಾವ ಪ್ಲೇಸ್ನ ನೋಡಿದ್ವಿ, ಎಲ್ಲೆಲ್ಲಿ ಹೋದ್ವಿ ಅನ್ನೋದನ್ನು ನೆಕ್ಸ್ಟು ಡೇ 2 ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.